ಒತ್ತಡದಿಂದ ಜೀವನ ಕಂಗೆಟ್ಟಿದೆಯಾ? ಅತಿಯಾದ ಚಿಂತೆಯಿಂದ ತಲೆ ಸುತ್ತುತ್ತಿದೆಯಾ? ನಿಮ್ಮ ಮನಸ್ಸು ಯಾವಾಗಲೂ ಏನೋ ಒಂದು ವಿಚಾರದಲ್ಲಿ ಸಿಲುಕಿಕೊಂಡಿರುವಂತೆಯೇ ಅನಿಸುತ್ತಿದೆಯಾ? ಹಾಗಾದರೆ ನೀವು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಬೇಕು. ಏಕೆಂದರೆ ಈ ಒಂದು ಸರಳ ಅಭ್ಯಾಸ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ವೇಗದ ಜೀವನದಲ್ಲಿ ನಾವು ಎಲ್ಲರೂ ಒಂದು ಓಟದಲ್ಲಿ ಇದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ, ಜವಾಬ್ದಾರಿಗಳು, ಕುಟುಂಬ, ಹಣಕಾಸಿನ ಒತ್ತಡ ಇವುಗಳ ನಡುವೆ ನಾವು ನಮ್ಮನ್ನೇ ಮರೆತು ಬಿಟ್ಟಿದ್ದೇವೆ. ನಾವು ತಿನ್ನುವುದಕ್ಕೂ ಸಮಯವಿಲ್ಲ, ನಾವು ವಿಶ್ರಾಂತಿ ಪಡೆಯುವುದಕ್ಕೂ ಸಮಯವಿಲ್ಲ. ಮುಖ್ಯವಾಗಿ ನಮ್ಮ ಮನಸ್ಸನ್ನು ಕೇಳಿಕೊಳ್ಳುವುದಕ್ಕೂ ಸಮಯವಿಲ್ಲ. ಇದರ ಪರಿಣಾಮವಾಗಿ ಏನಾಗುತ್ತಿದೆ ಗೊತ್ತಾ? ಒತ್ತಡ ಅಂದರೆ ಸ್ಟ್ರೆಸ್, ಆತಂಕ, ಆಂಗ್ಸೈಟಿ, ಅತಿಯಾದ ಚಿಂತನೆ, ಓವರ್ ಥಿಂಕಿಂಗ್ ಇವು ನಮ್ಮ ಜೀವನದ ಭಾಗವಾಗಿ ಬಿಟ್ಟಿವೆ. ಒಂದು ಸಣ್ಣ ಸಮಸ್ಯೆಯನ್ನು ನಾವು ದೊಡ್ಡದಾಗಿ ಭಾವಿಸುತ್ತೇವೆ. ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುತ್ತೇವೆ. ಹಿಂದಿನ ಘಟನೆಗಳನ್ನು ಮತ್ತೆ ಮತ್ತೆ ನೆನೆಸಿಕೊಳ್ಳುತ್ತಿದ್ದೇವೆ. ಇದರ ಪರಿಣಾಮವಾಗಿ ಮನಸ್ಸು ಶಾಂತವಾಗುವುದೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನರು ಒಂದು ಪರಿಹಾರವನ್ನು ಹುಡುಕುತ್ತಾರೆ. ಕೆಲವರು ಧ್ಯಾನ ಅಂದರೆ ಮೆಡಿಟೇಷನ್ ಮಾಡುತ್ತಾರೆ, ಕೆಲವರು ಯೋಗ ಮಾಡುತ್ತಾರೆ, ಇನ್ನು ಕೆಲವರು ಸಂಗೀತ ಕೇಳುತ್ತಾರೆ. ಆದರೆ ನಿಮಗೆ ಗೊತ್ತಾ, ಧ್ಯಾನಕ್ಕಿಂತಲೂ ಕೆಲವು ಸಂದರ್ಭಗಳಲ್ಲಿ ಮಂತ್ರ ಜಪ ಮತ್ತು ಸ್ತೋತ್ರ ಪಠಣ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬಹುದು. ಹೌದು, ಇದು ಕೇವಲ ನಂಬಿಕೆಯಲ್ಲ, ಅನುಭವದಿಂದ ಸಾಬೀತಾದ ಸತ್ಯ. ಈಗ ಮೊದಲು ನಾವು ತಿಳಿದುಕೊಳ್ಳೋಣ ಸ್ತೋತ್ರ ಎಂದರೇನು ಅನ್ನೋದನ್ನ. ಸ್ತೋತ್ರಗಳು ಎಂದರೆ ಕೇವಲ ಭಕ್ತಿ ಹಾಡುಗಳಲ್ಲ, ಅವು ಶಕ್ತಿಯುತವಾದ ಸಂಸ್ಕೃತ ಶ್ಲೋಕಗಳು. ವಿಷ್ಣು ಸಹಸ್ರನಾಮ, ಶಿವತಾಂಡವ ಸ್ತೋತ್ರ, ಲಲಿತಾ ಸಹಸ್ರನಾಮ ಇವು ಸಾವಿರಾರು ವರ್ಷಗಳ ಹಿಂದೆ ರಚಿಸಲ್ಪಟ್ಟಿವೆ. ಆದರೆ ಇವು ಇಂದಿಗೂ ಜೀವಂತವಾಗಿವೆ, ಏಕೆಂದರೆ ಇವುಗಳಲ್ಲಿ ಒಂದು ವಿಶಿಷ್ಟ ಶಕ್ತಿ ಅಡಗಿದೆ. ಪ್ರತಿ ಶ್ಲೋಕದಲ್ಲೂ ಒಂದು ಲಯ ಇದೆ, ಒಂದು ಧ್ವನಿ ಇದೆ, ಒಂದು ಶಕ್ತಿ ಇದೆ. ಈ ಶಬ್ದಗಳು ಕೇವಲ ನಾವು ಕೇಳುವುದಕ್ಕಲ್ಲ, ಅವು ನಮ್ಮೊಳಗೆ ಪ್ರವೇಶಿಸುತ್ತವೆ. ಇದನ್ನು ಶಬ್ದ ಕಂಪನ ಎಂದು ಕರೆಯುತ್ತಾರೆ. ನಾವು ಮಂತ್ರ ಅಥವಾ ಸ್ತೋತ್ರವನ್ನು ಪಠಿಸುವಾಗ ಈ ಕಂಪನಗಳು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಇದು ಹೇಗೆ ಗೊತ್ತಾ? ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ನಾವು ಮಂತ್ರಗಳನ್ನು ಲಯಬದ್ಧವಾಗಿ ಜಪಿಸಿದಾಗ ನಮ್ಮ ಮೆದುಳಿನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಆಗುತ್ತವೆ. ನಮ್ಮ ಮೆದುಳು ಶಬ್ದ ಮತ್ತು ಲಯಕ್ಕೆ ತುಂಬಾ ಸ್ಪಂದಿಸುತ್ತದೆ. ಮಂತ್ರ ಜಪ ಮಾಡುವಾಗ ನಮ್ಮ ಉಸಿರಾಟ ನಿಯಂತ್ರಿತವಾಗುತ್ತದೆ, ನಮ್ಮ ಹೃದಯದ ಬಡಿತ ಸಮತೋಲನವಾಗುತ್ತದೆ, ನಮ್ಮ ನರಮಂಡಲ ಶಾಂತಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಮಟ್ಟ ಕಡಿಮೆಯಾಗುತ್ತದೆ, ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ. ಅಂದರೆ ಇದು ಒಂದು ನ್ಯಾಚುರಲ್ ಸ್ಟ್ರೆಸ್ ರಿಲೀಫ್ ಥೆರಪಿ ಕೂಡ ಹೌದು. ಇದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ, ನೀವು ಪ್ರತಿದಿನ ಮಂತ್ರ ಜಪ ಮಾಡಿದರೆ ನಿಮ್ಮ ಮೆದುಳು ರಿಲ್ಯಾಕ್ಸ್ ಮೋಡ್ಗೆ ಹೋಗುತ್ತದೆ. ಇದು ಧ್ಯಾನದಲ್ಲೂ ಆಗುತ್ತದೆ. ಆದರೆ ಮಂತ್ರ ಜಪದಲ್ಲಿ ಒಂದು ಹೆಚ್ಚುವರಿ ಲಾಭ ಇದೆ, ಅದು ಧ್ವನಿ ಅಂದರೆ ಸೌಂಡ್ ಪವರ್. ಈಗ ನೋಡೋಣ ಸ್ತೋತ್ರ ಪಠಣದಿಂದ ನಿಮಗೆ ಸಿಗುವ ಮುಖ್ಯ ಪ್ರಯೋಜನಗಳನ್ನ. ಮೊದಲನೆಯದು, ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ಸ್ತೋತ್ರಗಳನ್ನು ಪಠಿಸುವುದು ಒಂದು ರೀತಿಯ ಮೆದುಳಿನ ವ್ಯಾಯಾಮ. ನೀವು ಪದಗಳನ್ನು ನೆನಪಿಟ್ಟುಕೊಳ್ಳಬೇಕು, ಲಯದಲ್ಲಿ ಹೇಳಬೇಕು. ಇದು ನಿಮ್ಮ ಮೆಮೊರಿಯನ್ನು ತೀಕ್ಷ್ಣಗೊಳಿಸುತ್ತದೆ. ಎರಡನೆಯದು, ಏಕಾಗ್ರತೆ ವೃದ್ಧಿಯಾಗುತ್ತದೆ. ನಾವು ಸಾಮಾನ್ಯವಾಗಿ ಒಂದು ಕೆಲಸದಲ್ಲಿ ಗಮನ ಕೊಡಲು ಕಷ್ಟಪಡುತ್ತೇವೆ, ಆದರೆ ಮಂತ್ರ ಜಪ ಮಾಡುವಾಗ ನಮ್ಮ ಮನಸ್ಸು ಒಂದೇ ಪದದ ಮೇಲೆ ಕೇಂದ್ರೀಕೃತವಾಗುತ್ತದೆ. ಇದು ನಿಧಾನವಾಗಿ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇದು ಅತ್ಯಂತ ಮುಖ್ಯ. ನೀವು ಮಂತ್ರ ಜಪ ಮಾಡುವಾಗ ನಿಮ್ಮ ಒಳಗಿನ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ, ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಾಲ್ಕನೆಯದು, ಆತಂಕ ಕಡಿಮೆಯಾಗುತ್ತದೆ. ಇಂದಿನ ಕಾಲದ ದೊಡ್ಡ ಸಮಸ್ಯೆ
ಮಂತ್ರ ಜಪ ಮಾಡುವಾಗ ನಿಮ್ಮ ಉಸಿರಾಟ ಮತ್ತು ಮನಸ್ಸು ಸಮತೋಲನಕ್ಕೆ ಬರುತ್ತದೆ. ಇದು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚಾಗಿ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತದೆ. ನಿಮ್ಮೊಳಗಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಹೆಚ್ಚು ಶಕ್ತಿಯುತವಾಗಿ ಅನುಭವಿಸುತ್ತೀರಿ. ಈಗ ನಾವು ನೋಡೋಣ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದರ ಮಹತ್ವವನ್ನ. ಸ್ತೋತ್ರ ಪಠಣವು ಕೇವಲ ಮಾನಸಿಕ ಅಭ್ಯಾಸವಲ್ಲ, ಇದು ಆಧ್ಯಾತ್ಮಿಕ ಅನುಭವವೂ ಆಗಿದೆ. ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳು ಇವೆ. ಇವುಗಳನ್ನು ಚಕ್ರಗಳು ಎಂದು ಕರೆಯುತ್ತಾರೆ. ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಅನಾಹತ ಚಕ್ರ. ಮಂತ್ರ ಜಪ ಮಾಡುವಾಗ ಈ ಚಕ್ರಗಳು ಸಕ್ರಿಯಗೊಳ್ಳುತ್ತವೆ ಎಂದು ನಂಬಲಾಗುತ್ತದೆ. ಇದರ ಪರಿಣಾಮವಾಗಿ ಒಳಗಿನ ಶಾಂತಿ, ಸ್ಪಷ್ಟತೆ, ಆತ್ಮಜ್ಞಾನ ಇವು ಹೆಚ್ಚಾಗುತ್ತವೆ. ಈಗ ಒಂದು ಪ್ರಮುಖ ಪ್ರಶ್ನೆ: ಧ್ಯಾನ ವರ್ಸಸ್ ಮಂತ್ರ ಜಪ ಯಾವುದು ಉತ್ತಮ? ಧ್ಯಾನ ಎಂದರೆ ಮೌನದಲ್ಲಿ ಕುಳಿತು ಮನಸ್ಸನ್ನು ನಿಯಂತ್ರಿಸುವುದು. ಮಂತ್ರ ಜಪ ಎಂದರೆ ಧ್ವನಿ, ಲಯ, ಭಕ್ತಿ ಈ ಮೂರರ ಸಂಯೋಜನೆ. ಧ್ಯಾನಕ್ಕೆ ಹೆಚ್ಚು ಅಭ್ಯಾಸ ಬೇಕು. ಪ್ರಾರಂಭದಲ್ಲಿ ಅದು ಕಷ್ಟವಾಗಬಹುದು, ಆದರೆ ಮಂತ್ರ ಜಪ ತುಂಬಾ ಸುಲಭ. ಯಾರಾದರೂ ಪ್ರಾರಂಭಿಸಬಹುದು. ಫಲಿತಾಂಶ ಬೇಗ ಕಾಣಿಸುತ್ತದೆ. ಹಾಗಾದರೆ ನೀವು ಇದನ್ನು ಹೇಗೆ ಪ್ರಾರಂಭಿಸಬೇಕು? ಬಹಳ ಸರಳ. ದಿನಕ್ಕೆ 5 ನಿಮಿಷ ಸಾಕು. ಬೆಳಗ್ಗೆ ಅಥವಾ ಸಂಜೆ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಒಂದು ಸ್ತೋತ್ರ ಅಥವಾ ಮಂತ್ರವನ್ನು ಆಯ್ಕೆ ಮಾಡಿ. ಅದು ಓಂ ಆಗಿರಬಹುದು ಅಥವಾ ನಿಮ್ಮ ಇಷ್ಟದ ದೇವರ ಮಂತ್ರವಾಗಿರಬಹುದು. ನಿತ್ಯ ಜಪಿಸಿ. 1 ವಾರದಲ್ಲಿ ನೀವು ಬದಲಾವಣೆಯನ್ನು ಗಮನಿಸುತ್ತೀರಿ. 1 ತಿಂಗಳಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾಗುತ್ತದೆ. ನಂಬಿ, ಈ ಸಣ್ಣ ಅಭ್ಯಾಸ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ, ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತದೆ. ಕೊನೆಯದಾಗಿ, ನಾವು ನಮ್ಮ ಜೀವನವನ್ನು ಬದಲಾಯಿಸಲು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ಸಣ್ಣ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಗಳನ್ನು ತರಬಹುದು. ಮಂತ್ರ ಜಪ ಮತ್ತು ಸ್ತೋತ್ರ ಪಠಣ ಅಂತಹ ಒಂದು ಶಕ್ತಿಯುತ ಅಭ್ಯಾಸ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.